ಇನ್ನು ನನ್ನ ಮಗನಿಗೆ ಇನ್ನೊಂದು ಶಾಸ್ತ್ರ ಉಳಿದುಬಿಟ್ಟಿದೆ. ನನ್ನ ಮಗನಿಗೆ ಕಿವಿ ಚುಚ್ಚೋದು. ಸೊ ಇವತ್ತು ಬರೋಣ ಅಂತ ಹೋಗ್ತಾ ಇದ್ದೀನಿ. ತುಂಬ ನೀಟಾಗಿ ಓಲೆ ಅಂದರೆ ಒಂದೇ ಸರಿಗೆ ಏನೂ ಮಾರ್ಕ್ ಮಾಡ್ದಲ್ಲೇ ಕ್ಲೀನಾಗಿ ಮಾಡಿಕೊಟ್ರು. ತುಂಬ ಖುಷಿ ಆಯ್ತು. ನನ್ನ ಮಗ ನೋಡಿ ಚುಚ್ಚಿ ಒಂದು 5 ನಿಮಿಷ ಅಷ್ಟೇ, 2 ನಿಮಿಷ, 2 ಕಿವಿ ಚುಚ್ಚೋದ್ರೊಳಗೆ ಸಮಾಧಾನ ಆಗಿಬಿಟ್ಟ. ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಮಗನಿಗೆ ಓಲೆ ಚುಚ್ಚೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಸನ ಹೊರಡಬೇಕು. ಅದಕ್ಕೂ ಮುಂಚೆ ನನ್ನ ಮಗಳಿಗೆ ರೆಡಿ ಮಾಡಿಬಿಟ್ಟು ಅವಳನ್ನ ಸ್ಕೂಲಿಗೆ ಕಳ್ಸೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ. ಅಂದರೆ ಅವಳು ಸ್ವಲ್ಪ ಯಾವಾಗಲೂ ಲೇಟೇ ಎದ್ದೇಳೋದು. ಅಷ್ಟರಲ್ಲಿಗೆ ಅಮ್ಮ ಅಡುಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ರೆಡಿ ಮಾಡ್ತಾರೆ. ನಾನು ಅಷ್ಟರಲ್ಲೇ ಅವಳಿಗೆ ಕೋಮ್ ಮಾಡೋದು ಮತ್ತು ಸ್ನಾನ ಮಾಡಿಸೋದು ನನ್ನ ಕೆಲಸ. ಸೊ ಹಾಗಾಗಿ ಅವಳಿಗೆ ರೆಡಿ ಮಾಡ್ತಾ ಇದ್ದೀನಿ. ಅವ್ನು ನನ್ನ ಮಗಳು ರೆಡಿ ಆಗೋದ್ರೊಳಗೆ ಭುವನ್ ಮನೆಯಿಂದ ಓಡೇ ಬಂದುಬಿಡ್ತಾನೆ. ಅವ್ನು ಬೇಗ ಮಗಿಸ್ಕೊಂಡು ಫಸ್ಟ್ ನಮ್ಮಲ್ಲಿ ಇದ್ಬಿಡ್ತಾನೆ. ಆಮೇಲೆ ನನ್ನ ಮಗಳು ನಿಧಾನಕ್ಕೆ ಹೊರಡೋದು. ನಮ್ಮಮ್ಮ ಊಟ ತಿಂಡಿ ತಿನ್ನಿಸ್ತಾ ಇರ್ತಾರೆ, ನಾನು ಅವಳನ್ನ ರೆಡಿ ಮಾಡ್ತಾ ಇರ್ತೀನಿ. ಬಾಯ್ ಮಗಳು. ನನ್ನ ಮಗಳು ಸ್ಕೂಲಿಗೆ ಹೊರಟ್ಲು. ಅವಳು ಸ್ಕೂಲಿಗೆ ಹೋದ್ಮೇಲೆ ನನ್ನ ಮಗ ಇನ್ನು ಮಲಗಿರ್ತಾನಲ್ವ, ಅಷ್ಟರಲ್ಲಿ ನಾನೇನಾದರೂ ವಾಕ್ ಮಾಡೋದಿದ್ರೆ ಮಾಡಿಕೊಂಡು ಮತ್ತು ನನ್ನ ಕೆಲಸಗಳೇ ಇದ್ದರೆ ಅದು ಚಿಕ್ಕದಾಗಿ ಮುಗಿಸ್ಕೊಂಡ್ಬಿಡ್ತೀನಿ. ಇವಾಗೇನೋ ಪಾಪ ಏನೋ ಕಾಫಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಅವರೇನೋ ಕೆಲಸ ಮಾಡ್ತಿದ್ದಾರೆ. ಈಗ ಕಾಫಿ ರೇಟ್ ಬೇರೆ ಜಾಸ್ತಿ ಆಗಿದೆ. ಕಾಫಿ ರೇಟ್ ಯಾವಾಗ ಜಾಸ್ತಿ ಇರುತ್ತೆ ಆವಾಗ ಸ್ವಲ್ಪ ಎಲ್ಲರಿಗೂ ಕಾಫಿ ಕಡಿಮೆ ಇರುತ್ತೆ. ಕಾಫಿ ಕಡಿಮೆ ಇದ್ದಾಗ ಕಾಫಿ ರೇಟ್ ಜಾಸ್ತಿ ಇರುತ್ತೆ. ಅದಲ್ಲದೆ ಕಾಫಿ ಕುಯ್ಯೋ ಟೈಮಲ್ಲಿ ಯಾವಾಗಲೂ ಸ್ವಲ್ಪ ಜಾಸ್ತಿ ಇರುತ್ತೆ. ಎಲ್ಲ ಕುಯ್ದು ಒಣಗಿಸಿ ಇನ್ನೇನು ಮಾರೋ ಟೈಮ್ ಬಂದಾಗ ಯಾವಾಗಲೂ ಕಾಫಿ ರೇಟ್, ಕಾಫಿ ಬೆಲೆ ಕಡಿಮೆನೇ ಆಗುತ್ತೆ. ಈ ಸರಿ ಏನಾಗುತ್ತೋ ಗೊತ್ತಿಲ್ಲ. ಇಷ್ಟು ವರ್ಷಗಳಿಗೆ ಕಂಪೇರ್ ಮಾಡಿದರೆ ಈ ವರ್ಷನೇ ಸ್ವಲ್ಪ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈಗ ನಾನು ಬಿಸಿನೀರು ಕುಡಿತಾ ಕೂತ್ಕೊಂಡಿದ್ದೆ. ಇತ್ತೀಚೆಗೆ ಸ್ವಲ್ಪ ದಪ್ಪ ಆಗಿ ಹೋಗ್ಬಿಟ್ಟಿದ್ದೇನೆ. ಅದನ್ನೇ ಪಪ್ಪನ ಹತ್ರ ಮಾತಾಡ್ತಾ ಇದ್ದೆ. ಪಪ್ಪ ಹಂಗೆ ಗುಂಡ್ಗುಂಡಕ್ಕಿರಬೇಕು ಮಕ್ಕಳು, ಇನ್ನೇ ಸಣ್ಣ ಆಗೋದಂತ ಹೇಳ್ತಿರ್ತಾರೆ ಯಾವಾಗ್ಲೂ. ಪಪ್ಪನ ಜೊತೆ ಸೇರಿಕೊಂಡಾಗ ಸ್ವಲ್ಪ ಕೆಲಸ ಮಾಡ್ಕೊಡೋಣ ಅನ್ಕೊತಾ ಇರ್ತೀನಿ. ಮೈಯೇ ಬಗ್ಗಲ್ಲ ನಂದು, ಆದರೂ ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಇರ್ತೀನಿ. ಎಲ್ಲ ಅರ್ರಬಿರಿ ಮಾಡ್ತಾ ಇದ್ದೀನಿ. ಮಾಡೋ ಕೆಲಸನ ಸರಿಯಾಗಿ ಮಾಡ್ತಾ ಇಲ್ಲ ನಾನು ಇತ್ತೀಚೆಗೆ. ನೋಡೋಣ ಮುಂದಿನ ದಿನಗಳಲ್ಲಿ ಸಣ್ಣ ಆಗ್ತೀನಿ ಏನೋ ಅಂತ. ಇವಾಗ ಸ್ವಲ್ಪ ಹೊರಗಡೆ ಕೆಲಸ ಇದೆ, ಹೊರಡಬೇಕು ಈಗ ನಾನು. ಇನ್ನೂ ಎದ್ದಿಲ್ಲ, ಇನ್ನು ಮಲಗಿದ್ದೇನೆ. ಇನ್ನೊಂದು 5-10 ನಿಮಿಷದಲ್ಲಿ ಇವನು ಎದ್ದು ಬಿಡ್ತೇನೆ. ನಾನು ರೆಡಿ ಆಗಿಬಿಡ್ತೀನಿ. ಆಮೇಲೆ ಫುಡ್ ಎಲ್ಲ ರೆಡಿ ಮಾಡಿಟ್ರೆ ಪಟ್ಟಂತ ತಿನ್ನಿಸ್ಕೊಂಡು ಹೊರಡ್ಬೋದು. ಬನ್ನಿ. ಆ್ಯಕ್ಚುಲಿ ನಂದೆಲ್ಲ ರೆಡಿ ಆಯಿತು. ಈಗ ನನ್ನ ಮಗ ಎದ್ದೇಳೋದ್ರೊಳಗೆ ಇನ್ನೊಂದು 5 ನಿಮಿಷ ಎದ್ದು ಬಿಡ್ತೆ ನಾನು. ಅವ್ನು ಎದ್ದೇಳೋದ್ರೊಳಗೆ ಫುಡ್ ರೆಡಿ ಮಾಡಿಬಿಟ್ಟು ತಿನ್ನಿಸ್ಬಿಟ್ಟು ಹೋದರೆ ಕರೆಕ್ಟ್ ಆಗಿಬಿಡುತ್ತೆ. ಈಗ ನಾವು ಮನೆ ಹೊರಗಡೆ ಹೋದರೆ ಮಕ್ಕಳಿಗೆ ಅನ್ಹೆಲ್ದಿ ಫುಡ್ ತಿನ್ನಿಸ್ತೀವಿ. ಯಾಕಂದರೆ ತಿಂಗಳಿಗೆ 1-2 ಸರಿ ಹೋಗ್ತೀವಲ್ಲ, ಅನ್ಹೆಲ್ದಿ ಫುಡ್ ತಿನ್ನಿಸ್ತೀವಿ. ಬಟ್ ಮನೇಲಿದ್ದಾಗಂತೂ ಹೆಲ್ದಿಯಾಗಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರೋವಂಥದ್ದನ್ನೇ ತಿನ್ನಿಸ್ಬೇಕಾಗ್ತದೆ. ಸೊ ಹಾಗಾಗಿ ಆಗಿನ ಕಾಲದಲ್ಲಿ ಆಗಿದ್ರೆ ಅಜ್ಜಿ ಮನೇಲಿ ಒಂದು ತುಂಬ ಜನ ಇರೋರು. ಸೊ ಅಜ್ಜಿಯವರೆಲ್ಲ ಸೇರಿಕೊಂಡು ಏನೇನು ರಾಗಿ, ಗೋಧಿ, ಮೊಳಕೆ ಕಾಳುಗಳಾಗಲಿ ಮತ್ತು ದವಸ ಧಾನ್ಯಗಳನ್ನು ಯೂಸ್ ಮಾಡಿಕೊಂಡು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಕ್ಲೀನಾಗಿ ಹೆಲ್ದಿಯಾಗಿ ಆವಾಗ ಲಡ್ಡು ಉಂಡೆ ಥರ ಮಾಡಿಬಿಟ್ಟು ನಮಗೆ ಕೊಡೋರು. ಈಗ ಅದನ್ನೇ ಈಗ ನಾವು ಅದೇ ಕೆಲಸನ ನಾವು ಈಗ ಮಾಡ್ತೀವಿ ಅಂದರೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದರೆ ಈಗ ಸ್ವಲ್ಪ ಎಲ್ಲ ಫ್ಯಾಮಿಲಿ ಬಿಟ್ಟು ದೂರ ಇರ್ತಾರೆ, ಅವ್ರವ್ರದ್ದೇ ಕೆಲಸದಲ್ಲ ಅವರು ಬ್ಯುಸಿಯಾಗಿರ್ತಾರಲ್ವ. ಅವಾಗೇನಾಗುತ್ತೆ ಅಂದರೆ ನಮ್ಮ ಮಕ್ಕಳಿಗೆ ಹೆಲ್ದಿಯಾಗಿ ಫುಡ್ ಕೊಡಬೇಕು ಅಂತ ನಮಗೆ ಅನಿಸಿದ್ರು ಅಷ್ಟು ಖುಷಿ ಇದ್ದರೂ ಕೂಡ ನಮಗೆ ಅದು ರೆಡಿ ಮಾಡೋಕ್ಕೆ ಟೈಮ್ ಆಗ್ತಾ ಇರಲ್ಲ. ಈಗ ಅದನ್ನು ಕಡಿಮೆ ಅಂದರೆ 1 ವಾರ ಟೈಮ್ ಹಿಡಿಯುತ್ತೆ. ಈಗ ರಾಗಿ ತೊಗೊಬರ್ಬೇಕು, ಗೋಧಿ ತೊಗೊಬಿಟ್ಟು ಬರಬೇಕು, ಅದಕ್ಕೆ ಸಂಬಂಧಪಟ್ಟಾಗೆ ಎಲ್ಲೋ ತೊಗೊಬಂದು ಕ್ಲೀನಾಗಿ ಒಂದ್ಸರಿ ವಾಶ್ ಮಾಡಿ ಅದನ್ನು ಒಂದು 2-3 ದಿನ ಮೊಳಕೆ ಕಟ್ಟಿಸಿ ಮತ್ತು ಅದನ್ನು ಬಿಸಿಲು ಬರೋವರೆಗೂ ಬಿಸಿಲಲ್ಲಿ ನೀಟಾಗಿ ಒಣಗಿಸ್ಬೇಕು. ಮತ್ತು ಅದನ್ನು ನೆರಳಲ್ಲಿ ತೊಗೊಬಂದು ಒಣಗಿಸ್ಬೇಕು. ಆಮೇಲೆ ಅದನ್ನು ಬಾಣಲಿಲಿ ಹಾಕಿ ಉರಿಬೇಕು. ಅಂದರೆ ಹಾಳಾಗ್ದಾಗೆ. ಮುಂಚೆ ಎಲ್ಲ 1 ವರ್ಷ ಗಟ್ಟಲೆ ಮಾಡ್ಕೊಂಡು ಒಂದೇ ಸರಿ 6 ತಿಂಗಳು 1 ವರ್ಷ ಗಟ್ಟಲೆ ಹಾಗೆ ಇಡೋರು. ಈಗ ಮಿಕ್ಸಿ ಅವೆಲ್ಲ ಇರೋದ್ರಿಂದ ಹಾಗಾಗಿ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ತಕ್ಷಣಕ್ಕೆ ಮಾಡ್ಕೋಬೋದು. ಆಗೆಲ್ಲ ಅವರು 6 ತಿಂಗಳು 9 ತಿಂಗಳು ಹಿಂಗೆ ಇಡೋರಲ್ವ. ಸೊ ಅಷ್ಟು ಪ್ರಮಾಣದಲ್ಲಿ ತೊಗೊಂಡು ಮಾಡೋರು. ತುಂಬ ಕೆಲಸ ಹಿಡಿಯುತ್ತೆ. ಅವೆಲ್ಲ ಫ್ರೈ ಮಾಡಿ ಆಮೇಲೆ ಅದು ಮಿಲ್ ಮಾಡಿಸ್ಕೊಬಿಟ್ಟು ಬರೋಕ್ಕೆ ಕಳಿಸೋದು, ಆಮೇಲೆ ಅದು ಜರಡಿ ಮಾಡೋದು, ಎಷ್ಟು ಕೆಲಸ ಹಿಡಿತಿ ಹೇಳೋಕ್ಕೆ 5 ನಿಮಿಷ ಆಯಿತು ಅಂದರೆ ಮಾಡೋಕ್ಕೂ ಅಷ್ಟೇ ಟೈಮ್ ಹಿಡಿಯುತ್ತೆ. ಈಗ ನನಗೆ ಅಮ್ಮ ಇಲ್ಲಿರೋದ್ರಿಂದ ನನಗೆ ರಿಸ್ಕೇ ಇಲ್ಲ. ಅದು ಅಮ್ಮ ಏನೇನು ಹಾಕಿ ಮಾಡಿರ್ತಾರೋ ಮಾಡುವಾಗ ಒಂದು ಚೂರು ವೀಡಿಯೋ ಮಾಡ್ಕೊಳ್ಳೋದು ಬಿಟ್ಟರೆ, ಅಮ್ಮ ಏನೇನು ಹಾಕಿ ಮಾಡ್ತಾರೋ ಅದು ತಗೊಬರೋದು ಪಪ್ಪ, ಅಮ್ಮ ರೆಡಿ ಮಾಡೋದು, ನಾನು ತಿನ್ಸೋದು ಇಷ್ಟೇ ಬಾಕಿ ಇರುತ್ತೆ. ಬಟ್ ಈಗ ಜಾಬಲ್ಲಿ ಇರ್ತಾರೆ ಕೆಲವರಲ್ವ, ಅವರಿಗೆ ಪಪ್ಪ ಫ್ಯಾಮಿಲಿಯಿಂದ ದೂರ ಇರ್ತಾರೆ. ಅವರಾಗೆ ತಯಾರು ಮಾಡಿಕೊಂಡು ಮಕ್ಳಿಗೆ ಮಾಡಿಸ್ಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅವರಿಗೆ ಪ್ರೀತಿ ಇರುತ್ತೆ, ಮನಸ್ಸಿರುತ್ತೆ ಮಾಡಬೇಕು ಅಂತ, ಬಟ್ ಟೈಮ್ ಇರಲ್ಲ. ಅಂಥವ್ರು ಕೂಡ ಏನು ರಿಸ್ಕ್ ಇಲ್ದಾಗೆ ಹೆಲ್ದಿಯಾಗಿ ಮದರ್ ರೂಟ್ ಮಿಲ್ಕ್ಸ್ನ ಮಕ್ಕಳಿಗೆ ಕೊಡ್ಬೋದು. ಹಾಗೆ ಕೆಲವರು ಕೇಳ್ತಾ ಇರ್ತೀರ, ಪೂಜೆ ಅವರೇ ನಮ್ಮ ಮಗು ಪದೇ ಹುಷಾರು ತಪ್ತಾ ಇದೆ, ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ, ಬೇದಿ ಮಾಡ್ತಾ ಇದೆ, ಆಕ್ಟಿವ್ ಆಗಿರಲ್ಲ ದಿನಪೂರ್ತಿ ಅಂತ ಹೇಳ್ತಾ ಇರ್ತಾರೆ. ಅಂತ ಮಕ್ಕಳಿಗೆಲ್ಲ ಇದು ಒಳ್ಳೆ ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು. ಡೈಲಿ 1 ಟೈಮ್ ಕೊಟ್ಟರೆ ನಿಮ್ಮ ಮಗು ಆರೋಗ್ಯವಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನು ಇದನ್ನು ದಿನಕ್ಕೆ 1 ಟೈಮ್ ನನ್ನ ಮಗನಿಗೆ ಕೊಡ್ತೀನಿ, ನನ್ನ ಮಗಳಿಗೂ 1 ಟೈಮ್ ಕೊಡ್ತೀನಿ. ಯಾಕಂದರೆ ಅವಳಿಗೆ ಸ್ವಲ್ಪ ದಿನ ಹೊರಗಡೆ ಎಲ್ಲ ಹೋಗಿ ಚೆನ್ನಾಗಿ ತಿಂದ್ಬಿಟ್ಟು ಬರ್ತೀವಲ್ಲ. ಸೊ ಹಾಗಾಗಿ ಮನೇಲಿದ್ದಾಗ ನಾನು ಮನೇಲಿದ್ದಾಗ ಅನ್ಹೆಲ್ದಿ ಕೊಡೋದೇ ಇಲ್ಲ ಅವಳಿಗೆ. ಏನು ಒಂದು ಬಿಸ್ಕೆಟ್ ಕೊಡ್ಬೋದು ಅಷ್ಟೇ. ಅವಳಿಗೆ ಬಂದು ಸ್ಕೂಲಿಂದ ಬರ್ತಿದ್ದಾಗೇ ಅವಳಿಗೆ ಇದನ್ನು ಮಾಲ್ಟ್ ರೀತಿ ಮಾಡೋ 1 ಗ್ಲಾಸ್ ಕೊಟ್ಬಿಡ್ತೀನಿ. ರಾತ್ರಿ ಮಲಗುವಾಗ ಹಾಲು ಕೊಟ್ಬಿಡ್ತೀನಿ.
ನನ್ನ ಮಗನಿಗೆ ಇದನ್ನೇ ನಾವು ಗಟ್ಟಿಯಾಗಿ ಅವ್ನು ಯಾವ ಥರ ಅವ್ನಿಗೆ ತಿನ್ಸೋಕ್ಕೆ ಈಸಿ ಆಗುತ್ತೆ, ಅವನಿಗೆ ಡೈಜೆಷನ್ಗೆ ಯಾವ ಥರ ಎಲ್ಪ್ ಆಗುತ್ತೆ ಆ ಥರ ನಾನು ಮಾಡಿ ಸ್ವಲ್ಪ ತಿಕ್ಕಾಗಿ ಕೊಟ್ಬಿಡ್ತೀನಿ. ಈಗ ನೋಡಿ, ನನಗೆ ನಾನೇ ನಮ್ಮ ಕೆಲಸದಲ್ಲಿ ನಾನು ಬ್ಯುಸಿಯಾಗಿರೋದ್ರಿಂದ ನಾನು ಬೆಂಗಳೂರಿಗೆ ಹೋಗುವಾಗ ನಾನು ರೆಡಿ ಮಾಡಿ ಅವ್ನ ಬಟ್ಟೆ ಪ್ಯಾಕ್ ಮಾಡಿಕೊಂಡು ನನ್ನ ಮಗಳನ್ನೆಲ್ಲ ರೆಡಿ ಮಾಡಿಕೊಂಡು ಮತ್ತು ಈ ಫುಡ್ಡನ್ನು ಎಲ್ಲ ತೊಗೊಂಡು ಹೋಗೋದು ಒಂದೊಂದು ಸರಿ ಮರೆತು ಬಿಡುತ್ತೆ. ಸೊ ಇದೆಲ್ಲ ಯಾವುದೇ ಮೆಡಿಕಲ್ ಶಾಪಲ್ಲಾದರೂ ಸಿಗುತ್ತೆ, ನಮ್ಮ ಹತ್ರದ ಮೆಡಿಕಲ್ ಶಾಪಲ್ಲಾದ್ರೂ. ಸೊ ಹಾಗಾಗಿ ಇದು ತಗೊಂಡ್ರೆ ನೋಡಿ ನಾವೇ ಮನೇಲಿ ರೆಡಿ ಮಾಡ್ಕೊಬೋದು. ಓಕೆ, ಬನ್ನಿ ಇವಾಗ ಇದನ್ನು ಯಾವ ಥರ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಏನು 5 ನಿಮಿಷ ಅಷ್ಟೇ. ಈಗ ನನ್ನ ಮಗ ಇನ್ನೂ ಎದ್ದಿಲ್ಲ, ಎದ್ದು ಅವ್ನು ಅಳೋದ್ರೊಳಗೆ ಇದು ರೆಡಿ ಮಾಡ್ಕೊಂಡು ಹೋಗಿ ತಿನ್ನಿಸ್ಬೋದು. ಅಷ್ಟು ಈಸಿ ನೋಡಿ. ಇಲ್ಲಿ ನಾವು ಈ ಥರ 6 ತಿಂಗಳು ಮಕ್ಕಳಿಗೆ ಈ ಥರ ಇಷ್ಟು ತಿಕ್ಕಾಗಿ ಇಷ್ಟು ಗಟ್ಟಿಯಾಗಿ ಮಾಡಿಕೊಂಡು ತಿನ್ನಿಸ್ಬೋದು. ನಿಮಗೆ ಇನ್ನೂ ಬೇಕಂದರೆ ಏನೇನು ಹಾಕಿ ಮಾಡಿರ್ತಾರೆ ಅಂತ ಎಲ್ಲ ಡೀಟೇಲ್ಸ್ ಇಲ್ಲಿರುತ್ತೆ ನೋಡಿ. ಓಕೆ, ಬನ್ನಿ ಇವಾಗ ತಯಾರು ಮಾಡೋಣ. ಈಗ ನನ್ನ ಮಗನಿಗೆ ಯಾವ ಪ್ರಮಾಣದಲ್ಲಿ ಮಾಡ್ತೀನಿ ಆ ಪ್ರಮಾಣದಲ್ಲಿ ಹಾಲು ತೊಗೊಳ್ತಾ ಇದ್ದೀನಿ. ಅಂದರೆ ಚಿಕ್ಕ ಗ್ಲಾಸಲ್ಲಿ 1 ಲೋಟ ಹಾಲು ತೊಗೊಳ್ತಾ ಇದ್ದೀನಿ. ಅಂದರೆ ನೀವು ಇದು ನೀರಲ್ಲಿ ಬೇಕಾದರೂ ಮಾಡ್ಕೊಬೋದು, ಹಾಲಲ್ಲಿ ಬೇಕಾದರೂ ಮಾಡ್ಕೊಬೋದು. ನಾನು ಹಾಲು ಹಾಕ್ಕೊಂಡೇ ಮಾಡ್ತಾಯಿದ್ದೀನಿ. ಹಾಲು ಹಾಕ್ಕೊಂಡು ಮಾಡೋದ್ರಿಂದ ಬೋನ್ ಸ್ಟ್ರಾಂಗ್ ಆಗುತ್ತೆ. ಹಾಗೆ ಕೂಡ ನಮ್ಮನೇದೇ ಹಾಲು ಇರೋದ್ರಿಂದ ನಮ್ಮ ಗಂಗೆದು ಸೊ ಹೆಲ್ದಿ ಆಗಿರುತ್ತೆ ಅಂತ ಹೇಳಿಬಿಟ್ಟು ನನ್ನ ಹಾಲು ತೊಗೊಂಡು ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಿಮಗೆ ರುಚಿಯಾಗಿ ಬೇಕಾದರೆ ಉಪ್ಪು ಬೇಕಂದರೆ ಚಿಟಕಿ ಉಪ್ಪು ಹಾಕೊಬೋದು ರುಚಿಗೆ ತಕ್ಕಷ್ಟು. ಇದರಲ್ಲಿ ಸ್ವಲ್ಪ ಪೆಪ್ಪರ್ ಇರೋದ್ರಿಂದ ಮಕ್ಕಳಿಗೆ ಕಫ ಕಟ್ತಾ ಇರುತ್ತಲ್ಲ ಅದು ಕೂಡ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಹಾಗೆ ಇದನ್ನು ಗಂಟಿಲ್ದಾಗೆ ತಕ್ಷಣ ಕಾಯಿ ಸಾರಿಸಿದ ಹಾಲು ತೊಗೊಂಡಿದ್ನಲ್ಲ ಅದಕ್ಕೆ ತಕ್ಷಣ ಈ 1 ಸ್ಪೂನು ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಂಟಿಲ್ದಾಗೆ. ಇದಕ್ಕೆ ನಾನು ಈಗ ಬೆಲ್ಲದ ಪೌಡರ್ ಹಾಕ್ಕೊತಾ ಇದ್ದೀನಿ. ನೀವು ಇದಕ್ಕೆ ಬೇಕಾದರೆ ಹನಿ ಬೇಕಾದರೂ ಹಾಕೊಬೋದು. ನಾನು ಇಲ್ಲಿ ಬೆಲ್ಲದ ಆರ್ಗ್ಯಾನಿಕ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಡೈರೆಕ್ಟ್ ಹಾಲಿಗೆ ಹಾಕಿದರೆ ಹಾಲು ಹೊಡೆದೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇವಾಗ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಸ್ವಲ್ಪ ಕೊನೆಗೆ ತುಪ್ಪ ಹಾಕ್ಕೊತೀನಿ. ಆಮೇಲೆ ನನ್ನ ಮಗ ಎಷ್ಟು ಗಟ್ಟಿಯಾಗಿ ತಿಂತಾನೆ ಅಷ್ಟು ಗಟ್ಟಿಯಾಗಿ ಮಾಡ್ತೀನಿ. ಅಂದರೆ 6 ತಿಂಗಳಿಂದ 2.5 ವರ್ಷದ ಮಕ್ಕಳಿಗೆ ಈ ಥರ ಗಟ್ಟಿಯಾಗಿ ಮಾಡಿಕೊಡ್ಬೋದು. ನಾನು ನನ್ನ ಮಗನಿಗೆ ಇಷ್ಟು ಗಟ್ಟಿಯಾಗಿ ಮಾಡ್ತಾಯಿದ್ದೀನಿ. ನನ್ನ ಮಗಳಿಗಾದರೆ ಇನ್ನು ದೊಡ್ಡ ಲೋಟದಲ್ಲಿ 1 ಗ್ಲಾಸ್ ಹಾಲು ಹಾಕ್ಬಿಟ್ಟು ಆಮೇಲೆ ಅದಕ್ಕೆ ಸ್ವಲ್ಪ ಅದ್ರ ತಕ್ಕನಾಗಿ ಪೌಡರ್ ಹಾಕ್ತೀನಿ. ಅವಳಿಗೆ ಗಂಜಿ ರೂಪದಲ್ಲಿ ಅವಳಿಗೆ ನಾನು 1 ಲೋಟಕ್ಕೆ ಹಾಕ್ಕೊಡ್ತೀನಿ. ಅದು ಅವಳು ಇಷ್ಟಪಟ್ಟು ಕುಡಿತಾಳೆ. ನೋಡಿ, ಈಗ ಇಷ್ಟು ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ಇನ್ನು ನನ್ನ ಮಗನಿಗೆ ಇವಾಗ ಕಿವಿ ಚುಚ್ಚಿಸ್ಬೇಕಲ್ಲ, ಅವರಪ್ಪ ರೆಡಿಯಾಗಿರಿ ಬರ್ತೀನಿ ಅಂತ ಹೇಳಿದರು. ಹಾಗಾಗಿ ರೆಡಿಯಾಗಿದ್ದೀನಿ. ಇನ್ನು ನನ್ನ ಮಗನಿಗೆ ಫುಡ್ ತಿನ್ನಿಸ್ಬೇಕು. ಇನ್ನು ಪ್ಯಾಕ್ ಮಾಡ್ಕೊಳ್ಳೋದೆಲ್ಲ ಇದೆ. ಹಾಸನ ಹೋಗಿರೋದ್ರಿಂದ ಅಲ್ಲಿ ಉಳಿಬೋದು, ವಾಪಸ್ ಬಂದ್ಬೋದಲ್ವ. ಹಾಗಾಗಿ ಈಗ ಸ್ವಲ್ಪ ನನಗೆ ಕೆಲಸ ಇರೋದ್ರಿಂದ ನಾನು ಮಾಡ್ಕೊತೀನಿ. ನಮ್ಮನೆಯವ್ರು ನಾನೇ ತಿನ್ನಿಸ್ತೀನಿ, ನೀನು ಕೆಲಸ ಮಾಡ್ಕೊ, ರೆಡಿ ಆಗು ಬೇಗ ಅಂತ ಏನು ಹೇಳ್ತಾಯಿದ್ರು. ಇನ್ನು ಇದನ್ನು ನನ್ನ ಮಗ ಇಷ್ಟಪಟ್ಟು ತಿನ್ನೋದ್ರಿಂದ ನಾನೇ ತಿನ್ನಿಸ್ಬೇಕು ಅಂತ ಏನಿಲ್ಲ. ಯಾರು ತಿನ್ನಿಸಿದ್ರು ಕೂಡ ಅವ್ನು ಖುಷಿಯಾಗಿ ತಿಂದು ಮುಗಿಸ್ತೇನೆ. ಅದಲ್ಲದಲ್ಲಿ ಬೇಗ ತಿಂದು ಮುಗಿಸ್ತೇನೆ, ಅದೇ ಖುಷಿ ನನಗೆ. ಈಗ ಮಾಲ್ಟ್ ಎಲ್ಲ ಮಾಡಿದ್ದಾಯ್ತು. ನಮ್ಮ ಮನೆಯವ್ರು ನಾನೇ ತಿನ್ನಿಸ್ತೀನಿ ಅಂತ ಹೇಳಿ ಮಗನಿಗೆ ತಗೊಂಡೋಗಿದ್ದಾರೆ. ಈಗ ಡಾಕ್ಟ್ರೆಲ್ಲ ಹೇಳ್ತಾರಲ್ವ 6 ತಿಂಗಳಾದಮೇಲೆ ಮಕ್ಕಳಿಗೆ ಸರಿ ರೂಪದಲ್ಲಿ ಮಾಡಿ ತಿನ್ನಿಸ್ಬೋದು, ಫುಡ್ ಎಲ್ಲ ತಿನ್ನಿಸ್ಬೋದು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇದು ಯಾವುದೇ ಕೆಮಿಕಲ್ಸ್ ಇಲ್ದಲೇ ಮಾಡಿರೋ ಅಂಥದ್ದು. ಇದನ್ನು 6 ತಿಂಗಳಿಂದ 2.5 ವರ್ಷದ ಮಕ್ಕಳಿಗೆ ನಾನು ಈಗ ಮಾಡಿದ್ನಲ್ಲ ಆ ಥರ ಮಾಡಿಬಿಟ್ಟು ಸಿರಿ ರೂಪದಲ್ಲಿ ತಿನ್ನಿಸ್ಬೋದು. 2.5 ವರ್ಷ ಮೇಲ್ಪಟ್ಟು ಮಕ್ಕಳಿದ್ರೆ ಅವರಿಗೆ ಮಾಲ್ಟ್ ಥರ ಮಾಡಿಬಿಟ್ಟು ಲೋಟದಲ್ಲಿ ಹಾಕ್ಕೊಟ್ರೆ ಕುಡಿತಾರೆ. ನನ್ನ ಮಗಳು ಇಷ್ಟಪಟ್ಟು ಕುಡಿತಾಳೆ, ಅವಳಿಗೂ ಇಷ್ಟ. ಇದು ನಾನು ಕುಡಿತೀನಿ, ನನಗೂ ಚೆನ್ನಾಗಿದೆ, ಇದು ನನಗೂ ಇಷ್ಟ ಆಯಿತು. ಹಾಗೆಯೇ ಇದನ್ನು ಕುಡಿಯೋದ್ರಿಂದ ಬೋನ್ ಸ್ಟ್ರಾಂಗ್ ಆಗುತ್ತೆ, ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ, ಹಾಗೆ ಚೆನ್ನಾಗಿ ನಿದ್ದೆ ಕೂಡ ಮಾಡ್ತಾರೆ. ಹಾಗೆ ಮಕ್ಕಳು ದಿನ ಪೂರ್ತಿ ಆ್ಯಕ್ಟಿವ್ ಆಗಿರ್ತಾರೆ. ಹಾಗೆ ಇದರಲ್ಲಿ ಯಾವುದೇ ರೀತಿ ಪ್ರಿಸರ್ವೇಟಿವ್ ಐಟಮ್ಸ್ ಇರಲ್ಲ. ಅಂದರೆ ಫ್ರಿಜ್ಜಲ್ಲಿ ಇಟ್ಟು ಮಾಡಿರೋಂಥ ಐಟಮ್ಸ್ ಯಾವುದೂ ಇರಲ್ಲ. ಹಾಗೆ ಕಲರ್ ಕೂಡ ಇರಲ್ಲ, ಮೇಯ್ನಾಗಿ ಶುಗರ್ ಇರಲ್ಲ, ಆರ್ಟಿಫಿಷಿಯಲ್ ಫ್ಲೇವರ್ ಕೂಡ ಇರಲ್ಲ. ಮಕ್ಕಳಿಗೆ ಅಡಿಕ್ಟ್ ಆಗೋ ಅಂಥದ್ದು ಯಾವುದೇ ಐಟಮ್ಸ್ ಕೂಡ ಇರಲ್ಲ ಇದರಲ್ಲಿ. ಹಾಗೆ ತುಂಬ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರ್ತಾರೆ. ಅಂದರೆ ಮೊಳಕೆ ಕಟ್ಟಿದ ಹೆಸರು ಕಾಳು, ಕೆಂಪಕ್ಕಿ, ಗೋಡಂಬಿ, ಪಿಸ್ತಾ, ವಾಲ್ನಟ್, ತೊಗರಿಬೇಳೆ ಇದೆಲ್ಲ ಹಾಕಿ ಮಾಡಿರ್ತಾರೆ. ಈ ಥರ ಒಂದು 10 ಥರ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರ್ತಾರೆ. ಇದರಲ್ಲಿ ಮಕ್ಕಳಿಗೆ ಬೇಕಾದಂಥ ಮಿನರಲ್ಸ್, ಪ್ರೋಟೀನ್ ಎಲ್ಲ ಸಿಗುತ್ತೆ. ಹಾಗೆ ನೀವು ಏನಾದರೂ ಇದು ಆರ್ಡ್ರ್ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಆರ್ಡ್ರ್ ಮಾಡ್ಬೋದು. ಹಾಗೆ ಫ್ರೀ ಡೆಲಿವರಿ ಕೂಡ ಇರುತ್ತೆ. ಇನ್ನು ನನ್ನ ಮಗನಿಗೆ ಇನ್ನೊಂದು ಶಾಸ್ತ್ರ ಉಳಿದು ಬಿಟ್ಟಿದೆ. ನನ್ನ ಮಗನಿಗೆ ಕಿವಿ ಚುಚ್ಚೋದು. ಸೊ ಇವತ್ತು ಬರೋಣ ಅಂತ ಹೋಗ್ತಾ ಇದ್ದೀನಿ. ಅವನಿಗೆ ಮುಡಿ ಕೊಡುವಾಗ ಅವನು ಅಳ್ಳೇ ಇಲ್ಲ. ನಾನು ತುಂಬ ಅಳ್ತಾನೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಸೊ ಇದು ನೋಡಿದರೆ ಅವನು ಅಳ್ಳೇ ಇಲ್ಲ, ಫ್ರೀಯಾಗಿ ಕೂತ್ಬಿಟ್ಟಿದೆ. ಈಗಲೂ ಹಾಗೆ ಕೂತ್ಕೊಳ್ತಾನ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇದರಲ್ಲಿ ಚುಚ್ಚುತ್ತಾರಲ್ಲ ಸ್ವಲ್ಪ ಏಟಾಗುತ್ತೆ, ಹತ್ರ ಅಳ್ಬೋದು, ಗೊತ್ತಿಲ್ಲ ನನಗೆ. ನೋಡೋಣ, ಅಲ್ಲಿ ಹೋಗಿ ಸ್ವಲ್ಪ ಭಯ ಆಗ್ತಾ ಇದೆ. ಅಂದರೆ ಚುಚ್ಚೋಕ್ಕೇನು ಭಯ ಅಲ್ಲ, ಅದು ಅಳೋದು ನೋಡೋದೇ ಸ್ವಲ್ಪ ಹಿಂಸೆ ಅಲ್ವಾ ಪಾಪ. ಏನು ಒಂದು ಸರಿ ಚುಚ್ಚುವಾಗ ಅದು ಸರಿಯಾಗಿ ಚುಚ್ಚಲಿಲ್ಲ ಅಂದರೆ 2-3 ಸರಿ ಚುಚ್ಚಿಬಿಡ್ತಾರೇನೋ ಅಂತ ಭಯ ಆಗ್ತದೆ. ನೋಡಬೇಕು ಹೇಗೆ ಕೂತ್ಕೊಳ್ತಾನೆ ನನ್ನ ಮಗ ಅಂತ. ತುಂಬ ನೀಟಾಗಿ ಅಂದರೆ ಒಂದೇ ಸರಿಗೆ ಏನೂ ಮಾರ್ಕ್ ಮಾಡ್ದಲ್ಲೇ ಕ್ಲೀನಾಗಿ ಮಾಡಿಕೊಟ್ರು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನನ್ನ ಮಗ ನೋಡಿ ಚುಚ್ಚಿ ಒಂದು 5 ನಿಮಿಷ ಅಷ್ಟೇ, 2 ನಿಮಿಷ 2 ಕಿವಿ ಚುಚ್ಚೋದ್ರೊಳಗೆ ಸಮಾಧಾನ ಆಗಿಬಿಟ್ಟ. ನೋವಾಗಿಲ್ಲ. ನನಗೆ ಈ ಓಲೆ ತುಂಬಾ ಇಷ್ಟ ಆಯಿತು. ಇದು ಹಿಂದ್ಗಡೆ ತಿರುಪಿಲ್ಲ, ಅದು ನುಲ್ಸಿರ ಅಂಥದ್ದು. ಅಂದರೆ ಅವನಿಗೆ ಯಾವಾಗ ಒಂದು ದೊಡ್ಡವನಾಗಿ ನಂಗೆ ಓಲೆ ಬೇಡ ಅಂತ ತೆಗಿತಾನೆ ಅಲ್ಲಿವರೆಗೂ ಇದನ್ನೇ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವನ ಹೆಸರು ಬಳಕೆ ಯಾವ್ದಾಗಿ ಬರುತ್ತೆ ಅದನ್ನು ಚುಚ್ಚಿದ್ದೀನಿ ನಾನು. ಕೆಲವ್ರು ಕೇಳ್ತಿದ್ರಿ ಪಾಪಗೆ ಹೆಸರಿಟ್ಟಿಲ್ವಾ ಅಂತ ಹೇಳ್ಬಿಟ್ಟು. ಅವನಿಗೆಲ್ಲ ದೊಡ್ಡ ಅಕ್ಷರದಿಂದ ಬಂದಿದೆ.
ಕ ಧ ತ ಝ ಇಂಥದ್ದು. ಸೊ ಹಾಗಾಗಿ ನಾನು ತತಸ್ತು ಅಂತ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ನೇಮ್ ಹೇಗಿದೆ ಅಂತ ತಿಳಿಸಿ. ಹಾಗೆ ನಾವು ಹೋಗಿದ್ದ ದಿನ ಗೋಲ್ಡ್ ರೇಟು 7,150 ರೂಪಾಯಿ ಇತ್ತು. ನನ್ನ ಮಗನಿಗೆ ಓಲೆಗೆ 11,300 ರೂಪಾಯಿ ಆಯಿತು. ತುಂಬಾ ಚೆನ್ನಾಗಿದೆ. ಗೋಲ್ಡ್ ತಗೋಬೇಕು ಅಂತ ಅಂದ್ಕೊಂಡವ್ರಿಗೆ ಹೆಲ್ಪ್ ಆಗ್ಬೋದೇನೋ ಅಂತ ಹೇಳಿ ತಿಳಿಸ್ದೆ ಅಷ್ಟೇ. ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಪಪ್ಪನೂ ಕೂಡ ನೋಡ್ತಾ ಇದ್ದಾರೆ. ನೋಡಿ ಓಲೆ ಹೇಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಅವರು ಫೋನಲ್ಲಿ ಬ್ಯುಸಿ ಇದ್ದರು. ಅಂದರೆ ಆಗಷ್ಟೇ ಪಪ್ಪನೂ ಕೂಡ ಹಾಸನಿಂದ ಬಂದು ಈಗ ಒಳಗೆ ಹೋಗ್ತಾ ಇದ್ದಾರೆ. ಅವ್ರಿಗೂ ಏನೋ ಕೆಲಸ ಇತ್ತು ಅಂತ ಬಂದಿರೋ, ಅವ್ರು ಬ್ಯುಸಿಲಿ ಅವರಿದ್ದರು. ನಮ್ಮ ಕೆಲಸ ನಾವು ಮುಗಿಸ್ಕೊಂಡು ಬನ್ನಿ, ನಿಮ್ಮ ಕೆಲಸ ನೀವು ಮುಗಿಸ್ಕೊಂಡು ಬನ್ನಿ ಅಂತ ಹೇಳಿದರು. ಹಾಗಾಗಿ ನಾವು ಬಂದು ಅಮ್ಮನೂ ಕೂಡ ನೋಡಿ ಚೆನ್ನಾಗಿದೆ ಅಂತ ಹೇಳಿದರು. ನನ್ನ ಮಗಳು ಅವಳಿಗೂ ಖುಷಿ ಒಂಥರ, ಅಂದರೆ ಬೋಳ ಮಾಡಿಸಿದಾಗ ಜೋರಾಗಿ ಅಳ್ತಾ ಇದ್ಲು. ಇದನ್ನು ನೋಡಿ ಬೇಜಾರು ಮಾಡ್ಕೊಳ್ಳುತ್ತೇನೋ ಅಂದ್ಕೊಂಡೆ, ಇಲ್ಲ ಅದು ಖುಷಿ ಪಡ್ತು ಪಾಪ ನನ್ನ ಮಗಳು. ಈಚೆ ಹೋಗ್ಬೋದಿತ್ತು. ಹಾಗೆ ಸಂಜೆ ಆಗಿತ್ತಲ್ಲ, ಒಂದು ರೌಂಡು ತೋಟಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ನಮ್ಮ ತೋಟದ ಹತ್ರ ಬಂದಿದ್ವಿ. ಚೆನ್ನಾಗಿದೆ ಆ್ಯಕ್ಚುಲಿ ಈ ಜಾಗ. ನಮ್ಮ ಮನೆಯವರು ಯಾವಾಗಲೂ ಬಂದಾಗೆಲ್ಲ ಇಲ್ಲಿ ಬರ್ತಾನೆ ಇರ್ತಾರೆ. ನಮ್ಮ ಮನೆಯವ್ರಿಗೆ ಈ ಜಾಗ ಅಂತ ತುಂಬಾ ಇಷ್ಟ. ಅಮ್ಮ ಕರ್ಕೊಂಡೆಲ್ಲ ಬರ್ತಾ ಇರ್ತಾರೆ. ಹಾಗೆ ನೋಡಿ ನಮ್ಮ ರಂಗನಾಥ ಸ್ವಾಮಿ ಬೆಟ್ಟ ಹೇಗೆ ಕಾಣಿಸ್ತಿದೆ ಅಂತ ಇಲ್ಲಿಗೆ. ನಾನು ಹೋಗಿ ಹತ್ರ 1-1.5 ವರ್ಷ ಆಗಿದೆ. ನೆಕ್ಸ್ಟ್ ಹೋಗ್ಬಿಟ್ಟು ಬರಬೇಕು ಫ್ರೀ ಆಗಿದ್ದಾಗ. ಇಲ್ಲಿ ನಮ್ಮ ಚುಪ್ಪಿಗಿಂತೂ ಮಕ್ಳಿಗಿಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಯಾರೋ ಆಡೋ ದನ ಮೇಯಿಸ್ತಾ ಇದ್ರು, ಆಡು ಹೊಡ್ಕೊ ಬಂದಿದ್ರು, ಏನು ಇಡೀ ಆಟ ಆಡ್ತಿದ್ರು ಅದ್ರ ಜೊತೆ. ಬರ್ಬೋದು ಈಚೆ ನಾವು ನೋಡೋಣ ಅಂತ ಈ ಸರಿ ವಾಕಲ್ಲಿ ಬಂದಿದ್ದು. ಓಕೆ, ಸದ್ಯಕ್ಕೆ ಈ ವಿಡಿಯೋ ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.